ಇಲ್ಲ ಅಂದರೆ ದಿನ ಯಾಕೆ ಮೊರೆ ಹಾಕೊಂಡು ಅಯ್ಯೋ ಅಂದ್ಕೊಂಡಿರ್ತಾ ಇದ್ದೆ. ಬೆಳಗ್ಗೆ ಒಂದು ಕ್ಲಾಶ್ ಆಯಿತು, ಸಣ್ಣ ಕ್ಲಾಶು ಇಬ್ಬರಿಗೂ. ಆವಾಗಲಿಂದ ಮಾತಾಡ್ತಾ ಇಲ್ಲ. ಆ ಬೇಲ್ದಂಡು ಪಾನಕ ಮಾಡ್ತಾರೆ. ಸಂಜೆ ಆಗ್ತಾ ಆಗ್ತಾ ಟಯರ್ಡ್ ಫೀಲ್ ಆಗ್ತಾ ಇದೆ. ನೀನು ಆ ಬುದ್ಧಿ ಕಲಿತ್ರೆ ಇಲ್ಲಿ ಬಿದ್ದು ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ನು. ಫಸ್ಟ್ ನಾನು, ಆಮೇಲೆ ಬೇರೆಯವರು ಅನ್ನೋದು ಕಲಿಬೇಕು ನೀನು. ಇಲ್ಲಿ ಅಲ್ಲಿ ಆ ಕಡೆ ಎರಡು ಎಲ್ಲ ಲೆಕ್ಕ ಅವ್ರ ಅನ್ನಿ ಆಲ್ರೆಡಿ ಇದೆ, ಪುನಃ ಅನ್ನಿ ಹಾಕಿಸ್ಕೊಳ್ಳಿ ಅಂದರೆ ಒಂದೇ ಆಗತ್ತಲ್ವ. ಹಾಯ್, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತಂತೂ ಸೂಪರ್ ಡೂಪರ್ ನಿದ್ದೆ ಮಾಡ್ಕೊಂಡು ಎದ್ದಿದ್ದೀನಿ. ಫುಲ್ ಮುಖದಲ್ಲಿ ಹೆಂಗೆ ಚಾಮ್ ಕಾಣ್ತಾ ಇದೆ ನೋಡಿ, ಫುಲ್ ಸ್ಮೈಲಿಂಗ್ ಫೇಸು. ಇಲ್ಲ ಅಂದರೆ ದಿನ ಯಾಕೆ ಮೊರೆ ಹಾಕೊಂಡು ಅಯ್ಯೋ ಅಂದ್ಕೊಂಡಿರ್ತಾ ಇದೆ. ಯಾಕೆಂದ್ರೆ ನಿದ್ದೆ ಸರಿಯಾಗಿ ಆಗ್ತಿರ್ಲಿಲ್ಲ. ರಾತ್ರಿ ಬೇಗನೂ ಏನು ಮಲ್ಕೊಳ್ಳಿಲ್ಲ. ಆ್ಯಸ್ ಯೂಶ್ವಲ್ ನಾವು ಮಲ್ಕೊಂಡಾಗ 1:30 ಆಗಿತ್ತು. ಬಟ್ ಬೆಳಗ್ಗೆ ಲೇಟಾಗಿ ಎದ್ದಿದ್ದೀನಿ. ಆ್ಯಂಡ್ ನೈಟು ಫ್ರೀಕ್ವೆಂಟಾಗಿ ಎದ್ದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಜಾಗ ಚೇಂಜ್ ಮಾಡಿದೆ ರಾತ್ರಿ. ಮನು ಜಾಗಕ್ಕೆ ಸ್ವಾಪ್ ಮಾಡಿಕೊಂಡೆ ನಾನು. ಅದಕ್ಕೆ ಏನೋ ಕಂಫರ್ಟಬಲ್ ಆಗಿ ನಿದ್ದೆ ಮಾಡಿದೆ. ಅದನ್ನೇ ಹೇಳ್ತಾ ಇದ್ದೆ ಮನುಗೆ. ತೊಳಪ್ಪ ಕಾಫಿ. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಅಂತೆ ಆ ಕಡೆ ತಿರುಗಿಕೊಂಡು ನಾನು ಹೇಳ್ತಾ ಇದ್ದೆ, ಮನು ಇನ್ಮೇಲೆ ನಾನು ಅದೇ ಜಾಗದಲ್ಲಿ ಮಲ್ಕೊಂತೀನಿ. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಮುನ್ಸ್ಕೊಂಡಿದ್ಯಾ? ಬೆಳಗ್ಗೆ ಒಂದು ಕ್ಲಾಶ್ ಆಯಿತು, ಸಣ್ಣ ಕ್ಲಾಶು ಇಬ್ರಿಗೂ. ಆವಾಗಲಿಂದ ಮಾತಾಡ್ತಾ ಇಲ್ಲ ಸಾಹೇಬ್ರು. ನಾನು ಏನೇ ಮಾತಾಡ್ಸಿದ್ರು, ಏನೇ ಕೇಳಿದ್ರು, ಹಾಂ ಆಯಿತು, ಹೋಯ್ತು, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋ ಥರ ಮಾತಾಡ್ತಾವ್ರೆ. ಹಿಂಗೆ ಇದ್ರೆ ಎಷ್ಟು ಚೆನ್ನಾಗಿರತ್ತೆ ಮನು. ನೋಡಿ, ಜಗಳನೇ ಆಗಲ್ಲ ಹಿಂಗಿದ್ದಾಗ. ಇನ್ಮೇಲೆ ಹಿಂಗೆ ಮಾತಾಡು. ನಾನು ಮಾತ್ರ ಮಾತಾಡ್ತಾ ಇರ್ತೀನಿ, ನೀನು ಒಂದು ವರ್ಡಲ್ಲಿ ಆನ್ಸರ್ ಮಾಡ್ತಾಯಿರು, ಆಯಿತಾ? ಆಯಿತು ಅಷ್ಟೇ ಹೇಳ್ಬೇಕು ನೀನು. ಸರಿ ಆಯಿತು ಅಂತ, ಓಕೆನಾ? ತಲೆಯಲ್ಲಿ ಆಡ್ಸಂಗಿಲ್ಲ, ಬಾಯಲ್ಲಿ ಹೇಳ್ಬೇಕು, ಓಕೆನಾ? ಬಾಯಲ್ಲಿ ಹೇಳ್ಬೇಕು. ಕಷ್ಟ, ಮುನಿಸ್ಕೊಬಿಟ್ರೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಇಡೀ ದಿನ ತಗೊಳತ್ತೆ ಒಂಥರ. ಆದ್ರೆ ಒಂಥರ ಮನು ಮೂಡು ಬೆಂಗಳೂರು ಕ್ಲೈಮೇಟ್ ಇದ್ದಂಗೆ, ಯಾವಾಗ ಹೆಂಗೆ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕೇ ಆಗಲ್ಲ. ಬೆಳಗ್ಗೆ ಏನೋ ಬ್ಯುಸಿಲೇನೋ ಮಾಡ್ತಾಯಿದ್ದೆ, ಬಂದದ್ದು ಏನೋ ಕೇಳ್ತಾಯಿತ್ತು. ತಡಿಯಪ್ಪ ಸ್ವಲ್ಪ ನಂಗೆ ತಲೆ ಬಿಸಿ ಆಗ್ತೈತೆ ಅಂದೆ, ಅಷ್ಟೇ ಕೋಪ ಬಂದ್ಬಿಡ್ತು. ಇನ್ನೇನು ಮಾತಾಡ್ಸಲ್ಲ ನಿನ್ನನ್ನು, ನೀನು ಕೂಲಾಗಿದ್ದಾಗ ಹೇಳು ಅಂದ್ಬಿಟ್ಟು ಹೋಗಿ ಕೂತ್ಕೊಂಡಿರೋರು. ಆವಾಗಲಿಂದ ನಾನು ಮಾತಾಡ್ತಾ ಇಲ್ಲ. ಇವತ್ತು ಮಾಡೋಕ್ಕೂ ಅಷ್ಟೇ ಏನು ಜಾಸ್ತಿ ಕೆಲಸಗಳೇ ಇಲ್ಲ ಜಾಸ್ತಿ. ಏನು ಲಿಟ್ರಲಿ ನೆನ್ನೆ ನನ್ನ ತಮ್ಮ ಬಂದಿದ್ನ, ನೈಟು ಬಿರಿಯಾನಿ ಮತ್ತು ತಂದೂರಿ ಚಿಕನ್ನ ಮನು ಪಾರ್ಸಲ್ ತಂದಿದ್ರು. ನಾನೇನು ತಂದೂರಿ ಚಿಕನ್ ತಿನ್ನಲಿಲ್ಲ, ಕುಷ್ಕ ತಿಂದೆ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದು ಕಡೆ ಮನು ತರ್ತಾರೆ ಯಶವಂತಪುರದಿಂದ, ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಸೊ ಹಂಗಾಗಿ ನಾನು ನೆನ್ನೆ ಮಾಡಿದ್ದು ವೆಜ್ ಸಾಂಬಾರು ಪಲ್ಯ ಎಲ್ಲ ಹಂಗೆ ಉಳ್ಕೊಂಡಿದ್ದೆ, ಬಿಸಿ ಮಾಡಿ ಇಟ್ಟಿದ್ದೆ. ಸೊ ಇವತ್ತು ನೋ ಕುಕ್ಕಿಂಗು. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟು ನಾನು ಲೇಟಾಗಿ ಎದ್ನಲ್ಲ ಅಂತ ಮನು ಇಡ್ಲಿ ತಂದಿದ್ರು, ಇಡ್ಲಿ ತಿನ್ಕೊಂಡ್ವಿ ಇಬ್ಬರೂ. ಸೊ ಲಿಟ್ರಲಿ ಇವತ್ತು ನೋ ಕುಕ್ಕಿಂಗ್ ಡೇ. ಹಂಗಾಗಿ ಕಂಪ್ಲೀಟು ರೆಸ್ಟ್ ಇದೆ. ಚೆನ್ನಾಗಿ ನಿದ್ದೆನೂ ಆಗಿರೋದ್ರಿಂದ ಒಂದು ನೆನ್ನೆ ಇದು ತಂದಿದೆ ತರಕಾರಿಗೆ ಹೋದಾಗ, ಏನದು ಹಸಿ ಬಟಾಣಿ ಸಿಪ್ಪೆದ್ದು ಬರುತ್ತಲ್ಲ ಅದನ್ನು ಬಿಡಿಸ್ಕೋಬೇಕು ಇವಾಗ. ಈ ಮನು ಟೀಪಾಯಿನ ಎತ್ತಾಕ್ಬಿಟ್ಟಿದ್ದಾರೆ. ಅವತ್ತು ನಮ್ಮ ಮನೆಯವ್ರು ಬಂದ್ರಲ್ಲ, ಇಲ್ಲಿ ಜಾಗ ಆಗಲಿ ಫ್ರೀಯಾಗಿ ಅಂತ ಎತ್ತು ಹೋಗಿ ಅಲ್ಲಿ ಹೊರಗಡೆ ನಿಲ್ಲಿಸಿದ್ದಾರೆ. ಹಾಕ್ಕೊಡು ಮನು ಅಂತ 3 ಡೇಸಿಂದ ಕೇಳ್ತಾ ಇದ್ದೀನಿ, ಆಗ್ತಾನೇ ಇಲ್ಲ. ಬಟ್ ಟೀಪಾಯಿ ಇಲ್ಲ ಅಂದರೆ ಎಷ್ಟು ಸ್ಪೇಷಿಯಸ್ ಆಗಿರುತ್ತೆ ಗೊತ್ತಾ. ಇಲ್ಲಿ ನಮ್ಮ ಟೀಪಾಯಿ ಅರ್ಧ ಹಾಲ್ನ ಆಕ್ಯುಪೈ ಮಾಡ್ಕೊಬಿಡುತ್ತೆ, ದೊಡ್ಡದದು. ನೋಡಿ ಇದನ್ನು ಡಂಪಿಂಗ್ ಏರಿಯಾ ಮಾಡಾಕ್ಬಿಟ್ಟು ಹಿಂಗೆ ನಿಲ್ಲಿಸ್ಬಿಟ್ಟು, ಅದ್ರ ಮೇಲೆ ಹೆಲ್ಮೆಟ್ಟು, ಕವರು, ಗ್ಲಾಸ್ ತೆಗೆದು ಇಲ್ಲಿಟ್ಟಿದ್ದೀವಿ. ಗ್ಲಾಸ್ ತೆಗೆದುಬಿಟ್ರೆ ಅದೇನು ಅಂಥ ಪರಿ ವೆಯ್ಟ್ ಇರೋಲ್ಲ, ಗ್ಲಾಸೇ ಹೆವಿ ವೆಯ್ಟ್ ಇರೋದು. ಇದು ಹಾಕ್ಕೊಡಲ್ವಾ ಗೊತ್ತಿಲ್ಲ. ಆ ಟೀಪಾಯಿ ಇಲ್ದಲೇ ನೆನ್ನೆ ಪಫಿ ಮೇಲೆ ನಾನು ಸಾಂಬಾರು ಚೆಲ್ಲಿದ್ದು, ಪಫಿ ಮೇಲೆ ಇಟ್ಕೊಂಡು ತಿನ್ನೋಕ್ಕೋಗಿ. ಏನು ಪರಜಾ, ಟೀಪಾಯಿ ಹಾಕ್ತೀಯಾ ಹಾಕಲ್ವಾ? ಇರಲಿ ತಳ್ಬೇಡ, ನಾನಿದ್ದೀನಿ ತಳ್ಬೇಡ. ಆಮೇಲೆ ಈಗ ಏನಾದ್ರು ಮಾತಾಡ್ಸಿಲ್ಲ ಅಂದರೆ ನೋಡು, ಲೈಫ್ ಲಾಂಗ್ ಮಾತಾಡ್ಸಲ್ಲ ನಾನು. ಮಾತಾಡ್ಸಲ್ವಾ? ನಾನಿದ್ದೀನಿ ತಳ್ಬೇಡ. ಮಾತಾಡಲ್ವಾ ಈಗ? ಮಾತಾಡಲ್ವಾ? ಆಮೇಲೆ ನಿಜ ಹೇಳ್ತಾ ಇದ್ದೀನಿ ಗೊತ್ತಲ್ಲ, ನಂದು ಶಪಥ ಅಂದರೆ ಶಪಥ, ಮಾತು ಅಂದರೆ ಮಾತು. ಮಾತಾಡಲ್ವಾ? ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ಹೆಡ್ಫೋನ್ ಏನಾರು ಹಾಕ್ಕೊಂಡ್ರೆ ಇವಾಗ ಕೊಬ್ಬು ನೋಡಿ ಎಷ್ಟೈತೆ. ಎಂಥ ಕೊಬ್ಬಲ್ವ ನಿನಗೆ, ಒಂದು ಚೂರನ್ನು ಭಯ ಅನ್ನೋದೇ ಇಲ್ವಲ್ಲ ಹೆಂಡ್ತಿ ಅಂದರೆ. ನೋಡಿ ಫ್ರೆಂಡ್ಸ್, ಗೈಸ್ ನೋಡಿ ಗೈಸ್ ಹೆಂಗೆ ಮಾಡ್ತಾರೆ ನೋಡಿ ಗೈಸ್. ನಿಮ್ಮನೇಲೂ ಹಿಂಗೇನಾ? ನಮ್ಮನೆ ಹಿಂಗೇನೆ. ನಮ್ಮದು ಮುನಿಸ್ಕೊಂಡ್ರೆ 5 ನಿಮಿಷದ ಕೋಪ ಅಪ್ಪ. 5 ನಿಮಿಷ ಆದಮೇಲೆ ನಾವು ಸರಿ ಹೋಗ್ಬಿಡ್ತೀವಿ. ಬಟ್ ಬಂದರೆ ಎಕ್ಸ್ಟ್ರೀಮ್ ಲೆವೆಲಿಗೆ ಬಂದರೆ, ಇವ್ರದ್ದು ಸೈಲೆಂಟ್ ಕೋಪ ಇಡೀ ದಿನ ಸರಿ ಹೋಗಲ್ಲ.
ಅದೊಂಥರ ಚೆನ್ನಾಗಿರುತ್ತೆ. ಕೆಲವು ಟೈಮು ನನಗೆ ಪ್ರೈವಸಿ ಸಿಗುತ್ತೆ, ನನ್ನದೇ ಓನ್ ಸ್ಪೇಸ್ ಸಿಗುತ್ತೆ. ಅಂತ ಕೊಬ್ಬಲ್ಲಿ ಫೋನ್ ಹಾಕೊಂಡು ಕೂತ್ಕೊಂಡಿದ್ದು. ಇನ್ಮೇಲೆ ಯಾವತ್ತೂ ಮಾತಾಡಿಸ್ಬೇಡ ನೀನು ನನ್ನ, ಮತ್ತೆ ಆಡ್ಸಂಗಿಲ್ಲ ನೀನು. ಹೇಳ್ತಾ ಕೇಳಿಸ್ಕೊ, ಇನ್ಮೇಲೆ ಯಾವತ್ತೂ ಮಾತಾಡಿಸ್ಬೇಡ ನನ್ನನ್ನು. ಗೈಸ್, ಇನ್ಮೇಲೆ ನಾವಿಬ್ಬರು ಯಾವತ್ತೂ ಮಾತಾಡ್ಸಲ್ಲ, ಮಾತು ಆಡಲ್ಲ, ಇದು ನಿಜ. ಬೆಳಗ್ಗೆ ಬಟಾಣಿ ಬಿಡ್ಸೋಣ ಅಂತ ಕೂತ್ಕೊಂಡ, ಅಷ್ಟೊತ್ತಿಗೆ ನಿದ್ದೆ ಬಂತು. ಹೋಗಿ ಮಲ್ಕೊಬಿಟ್ಟೆ ಚೆನ್ನಾಗಿ. ಏನೇ ಅನ್ನಿ ಮಧ್ಯಾಹ್ನ ಟೈಮ್ ಸ್ವಲ್ಪ ನಿದ್ದೆ ಮಾಡಿದ್ರೇ ನನಗೆ ಸಮಾಧಾನ, ಒಂಥರ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ. ಇವಾಗ ಸ್ವಲ್ಪ ಹೊತ್ತಾಯಿತು ಎದ್ದು ಬಂದು ಆಫೀಸೆಲ್ಲ ಲಾಗಿನ್ ಮಾಡಿ ಮುಖ ತೊಳ್ಕೊಂಡು ಕೂತ್ಕೊಂಡಿದ್ದೀನಿ. ಸುಮ್ಮನೆ ಹಂಗೆ ರೆಸ್ಟ್ ಮಾಡ್ತಾ ಇದ್ದೀನಿ ಕೂತ್ಕೊಂಡು. ಫ್ಯಾನ್ ಹಾಕ್ಕೊಂಡು ಮಲ್ಕೊತೀವಲ್ಲ, ಒಂದೊಂದ್ಸರಿ ಮೈ ಭಾರ ಸ್ಟಾರ್ಟ್ ಆಗಿಬಿಡುತ್ತೆ ಫ್ಯಾನ್ ಗಾಳಿಗೆ. ಸೊ ಅದಕ್ಕೆ ನೀರು ಒರೆಸಿಲ್ಲ, ತಣ್ಣಗಾಗ್ತಾ ಇದೆ. ಹಂಗಾಗಿ ಬೇಡ ಅಂತ ಇವಾಗ ಹೋಗಬೇಕು. ಹೊಟ್ಟೆ ಹಶ್ವಾಗ್ತಾ ಇದೆ, ಮುದ್ದೆ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. ತುಂಬ ದಿನ ಆದಮೇಲೆ ಮುದ್ದೆ ಮಾಡ್ಕೊತಾ ಇದ್ದೀನಿ. ನಾನು ರಾಗಿ ಹಿಟ್ಟು ಖಾಲಿಯಾಗಿ ತುಂಬ ದಿನ ಆಗೋಗಿತ್ತು. ಮೊನ್ನೆ ನಮ್ಮ ಅಪ್ಪ ಅಮ್ಮ ಬಂದಾಗ ತಂದು ಕೊಟ್ರಲ್ಲ, ಅದಕ್ಕೆ ಇವತ್ತು ಮಾಡ್ಕೊಳ್ಳೋಣ ಅಂತ. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡಿದ್ರು. ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ. ಅಷ್ಟು ಸಾಫ್ಟಾಗಿ ನನಗೆ ತಿರ್ವಕ್ಕಾಗಲ್ಲ ಇವಾಗ. ಏನಪ್ಪ, ನಾನು ಮುದ್ದೆ ಮಾಡ್ಕೊತಾ ಇದ್ದೀನಿ. ನನಗೆ, ನಿನಗೂ ಬೇಕಾ? ರೈಸ್ ಸಾಕಾ? ಓಕೆ. ಮನು ಚಿಕನ್ ಮಟನ್ ಆದರೆ ಮುದ್ದೆ ಕೇಳ್ತಾರೆ. ಅದು ಸಣ್ಣದೇ, ಇಷ್ಟೇ ತಿನ್ನೋದವರು. ಅವ್ರಿಗೆ ಮುದ್ದೆ ಅಷ್ಟು ಅಭ್ಯಾಸನೇ ಇಲ್ಲ. ನಮಗೆಲ್ಲ ಮುದ್ದೆ ಇಷ್ಟ ಅಪ್ಪ. ವೆಜ್ಜು, ನಾನ್ ವೆಜ್ಗಂತೂ ತುಂಬ ಇಷ್ಟ. ಚಿಕನ್ ಮಟನ್ ಸಾಂಬಾರಿಗೆ ವೆಜ್ ಜೊತೆನೂ ಇಷ್ಟಪಟ್ಟು ತಿಂತೀನಿ. ಮಾಡ್ಕೊಬಿಡೋಣ. ಮುದ್ದೆಗೆ ಇಟ್ನಲ್ಲ, ಎಗ್ ಬಾಯ್ಲಿಂಗ್ ಇಟ್ಕೊಳ್ಳೋಣ ಅಂತ ಯೋಚನೆ ಮಾಡಿದೆ. ಅಷ್ಟೊತ್ತಿಗೆ ನೆನಪಾಯಿತು ಇವತ್ತು ರಾಮನವಮಿ. ನಾನು ವಿಷಯ ಮಾಡಿಲ್ಲ. ರಾಮನವಮಿಯ ಶುಭಾಶಯಗಳು ಎಲ್ರಿಗೂ. ನಾಲ್ಗೆನೇ ಓಡ್ತಾ ಇಲ್ಲ ನನಗೆ ವಿಶ್ ಮಾಡೋದಕ್ಕೆ. ನಾವೇನು ಈ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡಲ್ಲ. ಬಟ್ ಊರ ಕಡೆ ನಮ್ಮ ಅಪ್ಪನ ಸ್ವಂತ ಊರಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ಅಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಇದು ಹನುಮ ಜಯಂತಿ, ರಾಮನವಮಿ ಎಲ್ಲನೂ ಸ್ವಲ್ಪ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡ್ತಾರೆ. ನಮ್ಮ ಅಪ್ಪ ಪ್ರತಿ ವರ್ಷ ಹೋಗ್ತಾರೆ. ಬಟ್ ಈ ವರ್ಷ ನಮ್ಮದು ರಿಲೇಟಿವ್ ಒಬ್ಬರು ಯಾರೋ ತೀರ್ಕೊಂಡ್ರು ಅಂತ ಅಲ್ಲಿಗೆ ಹೋಗಿ ಜಸ್ಟ್ ಮನೆಗೆ ಬಂದಿದ್ದಾರೆ. ಹೋಗ್ತಾರ ಇಲ್ವಾ ಕೇಳೇ ಇಲ್ಲ ಅವ್ರನ್ನ. ಕೇಳಬೇಕು. ಪ್ರಾಬ್ಲಿ ಸಂಜೆ ಹೆಂಗಾದರೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ನಮ್ಮ ಅಪ್ಪ. ಇವತ್ತು ರಾಮನವಮಿ. ಓಕೆ. ಎಗ್ ಬಾಯ್ಲಿಂಗ್ ಇಡೋಣ ಅಂತೋದೆ, ಸಡನ್ ನೆನಪಾಯಿತು, ಅದಕ್ಕೆ ಹೇಳ್ದೆ. ರಾಮನವಮಿ, ನಾವು ಶಿವನ ಭಕ್ತರು ಅಲ್ಲ, ನೀನು ಮಾಡು ಅನ್ಲಿಲ್ಲ, ಹೇಳ್ದೆ. ಭಕ್ತರು ಯಾವ ದೇವ್ರಿಗಾದ್ರು ಎಲ್ಲ ದೇವರು ಒಂದೇ. ರಾಮ ಯಾರು, ಶಿವ ಯಾರು? ರಾಮ ಬೇರೆ, ಶಿವ ಬೇರೆ. ಹಂಗಂತೀಯ? ರಾಮ ಮೈಲ್ಡು, ಶಿವ ವೈಲ್ಡು. ಹಂಗೆ. ಓ, ನಾನು ರಾಮ ಇದ್ದಂಗೆ ನೀನು ಶಿವ ಇದ್ದಂಗೆ ಅನ್ನ. ಇವತ್ತು ಪಾನಕ ಎಲ್ಲ ಕೊಡ್ತಾ ಇರ್ತಾರಲ್ಲ ದೇವಸ್ಥಾನದಲ್ಲಿ, ಅದು ಕರ್ಬೂಜದ ಪಾನಕ ಎಲ್ಲ, ಅದು ನನಗೆ ತುಂಬ ಇಷ್ಟ ಆಗುತ್ತೆ, ಬೆಲ್ಲ ಹಾಕಿ. ಬಟ್ ಊರ ಕಡೆ ಕರ್ಬೂಜದ ಮಾಡಲ್ಲ, ಬೇಲ್ದಣ್ಣು ಅಂತ ಬರುತ್ತೆ. ಆ ಬೇಲ್ದಣ್ಣು ಪಾನಕ ಮಾಡ್ತಾರೆ. ಅಲ್ಲಿ ನಾವು ಅಪ್ಪನೂರಲ್ಲಿ ಸುಮಾರು ಬೇಲ್ದಣ್ಣು ಮರಗಳಿದೆ, ಅವ್ರದ್ದು ಸ್ವಂತ ಊರಲ್ಲಿ. ಅದು ಭಾಳ ಇಷ್ಟ ಆಗುತ್ತೆ ನನಗೆ ಆ ಪಾನಕ. ಅವಾಗೆಲ್ಲ ನಾನು ಊರ ಕಡೆ ಇದ್ದಾಗ ಆ ಪಾನಕಗೋಸ್ಕರ ವೆಯ್ಟ್ ಮಾಡ್ತಾ ಇರ್ವಿ, ಅದನ್ನ ತಗೊಂಡು ಬನ್ನಿ ಅಂತ. ನಾವೇನು ಹೋಗ್ತಾ ಇರಲಿಲ್ಲ. ಅಪರೂಪಕ್ಕೆ ಯಾವಾಗಲಾದರೂ ಕರ್ಕೊಂಡು ಹೋಗಿರೋರು ನಮ್ಮಪ್ಪ, ಇಲ್ಲಾಂದರೆ ನಮ್ಮನ್ನೇನು ಕರ್ಕೊಂಡು ಹೋಗ್ತಿರ್ಲಿಲ್ಲ. ನಮ್ಮಪ್ಪ ಟೈಮ್ ಇದ್ದರೆ ನಮ್ಮಮ್ಮನೂ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಪ್ರಸಾದ ತಿನ್ಕೊಂಡು ಈ ಪಾನಕನೆಲ್ಲ ತಗೊಂಡು ಬರೋರು. ಕೋಸಂಬರಿ, ಪಾನಕ ಎಲ್ಲ ಭಾಳ ಇಷ್ಟ ಆಗುತ್ತೆ. ಇವತ್ತಂತೂ ಟೈಮು ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಅಂದರೆ, ಆಲ್ರೆಡಿ 5:30 ಆಗೋಗಿದೆ. ಟೈಮ್ ಗೊತ್ತೇ ಆಗಿಲ್ಲ ನನಗೆ. ಲಂಚ್ ಮಾಡ್ಕೊಂಡು ಹೋಗಿ ಹಿಂಗೆ ಕೂತ್ಕೊಂಡ್ರೋಳು, ಹಿಂಗೆ ಕಂಡುಬಿಟ್ರೆ 5:30. ಅಲ್ಲಿ ನೋಡಿದ್ರೆ ಏನೂ ಕೆಲಸನೇ ಆಗಿಲ್ಲ ಆಫೀಸ್ದು. ಹಾಗೆ ಮನೆಗೆ ಕಾಫಿ ಟೈಮ್ ಆಯಿತು ಅಂದ್ಬಿಟ್ಟು ಬಂದಿದ್ದೀನಿ ಕಾಫಿ ಮಾಡಿಕೊಡೋಕ್ಕೆ. ಹಾಗೆ ನನಗೆ ಹಣ್ಣು ಬಿಡಿಸ್ಕೋಬೇಕಿತ್ತು, ಬಿಡಿಸಿ ಇಟ್ಟಿದೆ, ಇಲ್ಲಿ ತಿನ್ನಬೇಕು. ನೆನ್ನೆ ಈರುಳ್ಳಿ ಖಾಲಿಯಾಗಿತ್ತು, 2-3 ಇತ್ತು ಅಷ್ಟೇ. ಆಯಿತಾ, ಮನೆ ಹತ್ರ ಬರ್ತಾರಲ್ಲ, ಅದೇ 100 ರೂಪೀಸ್ಗೆ ಇಷ್ಟು ಕಿಲೋ, 3 ಕಿಲೋ, 5 ಕಿಲೋ ಅಂದ್ಕೊಂಡು ಆ ಥರದವ್ರ ಹತ್ರನೇ ತಗೊಳ್ಳೋದು ನಾನು. ಅದು ವೆಯ್ಟ್ ಮಾಡ್ಕೊಂಡಿದ್ದೆ. ನೆನ್ನೆ ಬಂದರು 50 ರೂಪೀಸ್ಗೆ 3 ಕಿಲೋ ಅಂದ್ಕೊಂಡು ಹೋಗ್ತಿದ್ರು. ನಾವು ಬಿಸಿದೆ, ಸಡನ್ನಾಗಿ ಎದ್ದೋದೆ ನಾನು. ಅಯ್ಯಪ್ಪ ಬಿಡಲೇ ಇಲ್ಲ. ಹೋಗಿ ನೋಡಿದ್ರೆ ಅದಷ್ಟು ಚೆನ್ನಾಗೇ ಇಲ್ಲ ಈರುಳ್ಳಿ. ಬೇಡ ನನಗೆ ಇದು ಅಂದ್ರೂ, ಇಲ್ಲ ಮೇಡಮ್ ತಗೊಳ್ಳಿ, ಇನ್ನೂ ಕಮ್ಮಿಗೆ ಹಾಕ್ಕೊಡ್ತೀನಿ ತಗೊಳ್ಳಿ. ಅದಕ್ಕೆ ತಗೊಂಡು ಇಲ್ಲಿ ಹಾರಾಕಿದ್ದೀನಿ. ನಿಂಗೆ ಚೆನ್ನಾಗಿಲ್ಲ ಅಂದರೆ ಈರುಳ್ಳಿ ಚೆನ್ನಾಗಿದೆ, ಆದರೆ ಒಂದು ಸ್ವಲ್ಪ ಮಾಯ್ಶ್ಚರ್ ಇದೆ ಅಂತ ಫೀಲ್ ಆಗ್ತಾ ಇತ್ತು. ಅದಂಗಿದ್ರೆ ಇಲ್ಲಿ ತಂದು ನಾನೇನಾದ್ರು ಬಾಸ್ಕೆಟ್ ಒಳಗಡೆ ಹಾಕಿ ಇಟ್ಕೊಬಿಟ್ರೆ ತಳದಲ್ಲಿರೋದೆಲ್ಲ ಅಲ್ಲೇ ಕೊಳ್ತೋಗ್ಬಿಡತ್ತೆ. ಅದಕ್ಕೆ ನಂಗೆ ಬೇಡ ಫುಲ್ ಡ್ರೈ ಇರೋದು ಬೇಕು ನನಗೆ ಅಂತ ಅಂದ್ರೂ ಬಿಟ್ಟೇ ಇಲ್ಲ. ಫೋರ್ಸ್ ಮಾಡಿಕೊಡ್ತು, ತಗೋ ಅಂತ. ಏನು ಮಾಡೋದತ್ತೆ ಎನ್ಕೊಂಡು ತಗೊಂಡು ಬಂದೆ. ಹೋಗ್ಬಿಟ್ಟಿದ್ದೀನಲ್ಲ ಅಂತ ಅಂದ್ಕೊಂಡು
ಮನು ಕಾಫಿ ಮಿಕ್ಸ್ ಮಾಡ್ತಾ ಇದ್ದೆ. ಒಂದೊಂದ್ಸರಿ ಹಿಂಗೆ ನೋಡಿ ತಲೆನೇ ಓಡಲ್ಲ, ಏನು ಕೆಲಸ ಮಾಡ್ತಿದ್ದೀನಿ ಅಂತಲೇ ಗೊತ್ತಾಗಲ್ಲ ನನಗೆ. ಸುಮ್ಮನೆ ಬ್ಲೈಂಡಾಗಿ ಮಾಡ್ತಾ ಇರ್ತೀನಿ, ಹಂಗಾಗತ್ತೆ. ಆ್ಯಕ್ಚುಲಿ ಇವತ್ತಿನ ದಿನ ನಂದು ಚೆನ್ನಾಗಿತ್ತು. ನಾನು ಬೆಳಗ್ಗೆನೇ ಹೇಳ್ತಾ ಇದ್ನಲ್ಲ ವಿಡಿಯೋ ಸ್ಟಾರ್ಟ್ ಮಾಡಿದಾಗ, ಫುಲ್ ಮುಖದಲ್ಲಿ ಚಾಮಿದೆ ಅಂತೆಲ್ಲ. ಈಗ ಸ್ವಲ್ಪ ಸಂಜೆ ಆಗ್ತಾ ಟಯರ್ಡ್ ಫೀಲ್ ಆಗ್ತಾ ಇದೆ. ಯಾಕೋ ಈ ಸಮ್ಮರಲ್ಲಿ ಹಂಗೆ ಅನಿಸುತ್ತೆ. ನಾರ್ಮಲ್ ಆಗಿರೋರಿಗೇ ಸ್ವಲ್ಪ ಟಯರ್ಡ್ನೆಸ್ ಫೀಲ್ ಆಗ್ತಾ ಇರುತ್ತೆ, ವೀಕ್ನೆಸ್ ಫೀಲ್ ಆಗ್ತಾ ಇರುತ್ತೆ ಅಂತ. ಹಂಗೆ ಇನ್ನು ನಮ್ಮಂಥವ್ರಿಗೆ ಕೇಳಬೇಕಾ ಈ ಟೈಮಲ್ಲಿ? ಹಂಗೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಎನರ್ಜಿ ಡ್ರಿಂಕ್ ಮನುಗೆ. ಇತ್ತೀಚೆಗೆ ನಾನು ಜಾಸ್ತಿ ಕಾಫಿ ಮಾಡಿಕೊಡ್ತಾ ಇಲ್ಲ ಮನುಗೆ. ಅವರು ಫ್ರೀಕ್ವೆಂಟಾಗಿ ಕೇಳ್ತಾನೆ ಇರ್ತಾರಲ್ಲ, ಹಂಗಾಗಿ ಅವರೇ ಮಾಡ್ಕೊಂಡು ಕುಡಿತಾರೆ. ಬಟ್ ಅವ್ರಿಗೆ ನಾನು ಕಾಫಿ ಮಾಡಿಕೊಟ್ರೆ ಖುಷಿ ಆಗುತ್ತಂತೆ, ಖುಷಿಯಾಗಿ ಕುಡಿತಾರಂತೆ. ಅದಕ್ಕೆ ಯೂಶ್ವಲಿ ಆಫ್ಟರ್ ಬ್ರೇಕ್ಫಾಸ್ಟ್ ನಾನೇ ಮಾಡಿಕೊಡ್ತೀನಿ ಮ್ಯಾಂಡೇಟ್ರಿಯಾಗಿ. ಅವ್ರು ಮಾಡ್ಕೊಳಕ್ಕೆ ಹೋದ್ರೂ ಬಿಡಲ್ಲ. ಇನ್ನು ಸಂಜೆ ಕಾಫಿ ನಾನು ಮಾಡಿ, ಈ 2 ಕಾಫಿ ಮಾತ್ರ ನಾನು ಮಾಡಿಕೊಡ್ತೀನಿ. ಮಧ್ಯದಲ್ಲಿ ಏನಾದ್ರು ಮೂಡಿದ್ರೆ, ಇಲ್ಲಾಂದರೆ ಅಯ್ಯೋ ಮಾಡ್ಕೋಗಪ್ಪ ಅಂತ ಅಂತೀನಿ. ಅದಕ್ಕೆ ನೋಡ್ತಾ ಅವ್ರು ಏನು ಇಷ್ಟೊತ್ತಾದ್ರು ನನ್ನ ಕಾಫಿನೇ ಬಂದಿಲ್ವಲ್ಲ ಅಂತ. ನಮಗೆ ಪ್ರೋಟೀನ್ ಸ್ನ್ಯಾಕ್ಸ್ ರೆಡಿ ಮಾಡ್ತಾ ಅವರೇ ಮನು. ಇವತ್ತು ಎಗ್ಗು ಪ್ರೋಟೀನ್ ರಿಲೇಟೆಡ್ ಏನೂ ತಿಂದಿಲ್ಲ ಇವತ್ತು, ಎಕ್ಸೆಪ್ಟ್ ಪ್ರೋಟೀನ್ ಪೌಡ್ರು. ಏನು ಮಾಡ್ತಾ ಇದೆಯಾ? ತಿನ್ನೋಕೆ ರೆಡಿ ಮಾಡ್ಕೊಂತ. ನಿನಗ ನನಗ? ನನಗೆ ಮಾಡ್ತಾ ಇಲ್ವಾ? ಹಂಗಾರೆ ನಾನು ತಿನ್ನಂಗಿಲ್ವಾ ಅದನ್ನು? ತಿನ್ಕೋಬೋದು. ಹಂಗೆಲ್ಲ ಏನು ಕರುಣೆಯಿಂದ ಕೊಟ್ಟರೆ ಬೇಡ. ಕರುಣೆ ಗಿರಣೆ ಏನೂ ಇಲ್ಲ. ನಮ್ಗೆ ನಾವೇ ಅಂತ ಹೇಳ್ಕಂತೀಯಲ್ಲ ನೀನು, ನಾವು ಹಂಗೆ ಹೇಳ್ಕೊಂತೀವಿ. ನಾವು ಇದು ಯಾವಾಗನೂ ಇರಬೇಕು, ಒಂದಿನದಾಗಬಾರ್ದು. ಯಾವಾಗಲೂ ಹಂಗೇನೆ. ನೀನು ಆ ಬುದ್ಧಿ ಕಲಿತ್ರೆ ಐ ವಿಲ್ ಬಿ ದಿ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್. ಫಸ್ಟ್ ನಾನು, ಆಮೇಲೆ ಬೇರೆಯವರು ಅನ್ನೋದು ಕಲಿಬೇಕು ನೀನು. ಉಪ್ಪಾಕಿಲ್ವಾ? ಹಾಕೈತೆ. ಸ್ಮೆಲ್ಲೇ ಬರ್ತಿಲ್ಲ. ಉಪ್ಪುದು ಸ್ಮೆಲ್ ಬರತ್ತಾ? ಯಾಕೆ ಬರಲ್ಲ? ತಿಂದು ನೋಡು ಫಸ್ಟ್. ಉಪ್ಪು ಕಮ್ಮಿ. ನಂಗೆ ಬೇರೆ ಪ್ಲೇಟ್ಗೆ ಹಾಕೋದು ತಣ್ಣಗಾಗಲಿ. ಅಲ್ಲಿ ಇನ್ನೊಂದು ಚಿಕ್ಕ ಅದಕ್ಕೆ ಹಾಕು. ಅದೊಂದು ಇನ್ನೊಂದು ಚಿಕ್ಕದು ಹಾಕು. ಸಾಕು ನನಗೆ. ಥ್ಯಾಂಕ್ ಯು ಅಂತ. ನಾನು ನನಗೆ ಮಾಡೋರೇನೋ, ನಾನೇ ಬಾಯ್ಲಿಂಗ್ ಇಟ್ಟಿದ್ದಂದರೆ ಅವ್ರು ನೆನ್ಪು ಮಾಡಿದ್ರು, ಇವತ್ತು ಗೆಣಸೈತಲ್ಲ ಬಾಯ್ಲ್ ಮಾಡು ಮಂಜು ಅಂತ. ಅವಾಗಲೇ ಕಾಫಿ ಮಾಡ್ಬೇಕಾದ್ರೆ ಇಟ್ಬಿಟ್ಟು ಬಂದಿದೆ. ಇವಾಗ ನಂಗೆ ಆಗಲೇ ಮರ್ತೇ ಹೋಗಿದೆ ಅದು ಇಟ್ಟಿರೋದು. ಅಷ್ಟು ಒಂದೊಂದ್ಸರಿ ಮೆಮೊರಿ ಲಾಸ್ ಆಗುತ್ತೆ ನನಗೆ. ಏನು ಮಾಡ್ತಿದ್ದೀನಿ ಅನ್ನೋದೇ ಮರ್ತೋಗ್ಬಿಡುತ್ತೆ ನನಗೆ. ನೆನ್ಪು ಮಾಡ್ಕೊಂಡು ಹೋಗಿ ಇವಾಗ ತೆಗೆದು ಹಾಕ್ತಾ ಇದ್ರು. ಏನು ಕಿಚನಲ್ಲಿ ಸೌಂಡ್ ಬರ್ತಾಯಿತ್ತಲ್ಲ ಅಂತ ನೋಡಿದ್ರೆ ಈ ಕೆಲಸ ಮಾಡ್ತಾಯಿದ್ರು ಅವರು. ತಣ್ಣಗಾದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. Oh my God, I just want to be. ಹೇಳು ಮುಂದಕ್ಕೆ. ಲೇ ಹೋಯ್ತಿರೋದು ಅರ್ಧ ಕಿಲೋಮೀಟ್ರ್ ಬಟ್ಟೆ ಹುಡುಕ್ತಾ ಇದೀಯ ನೀನು. ಇಷ್ಟ ಬಂದಿರೋದು ಬೇಕಲ್ಲಪ್ಪ. ಅವರಲ್ಲಿ ಇಷ್ಟ ಕಷ್ಟ ಬೇರೆ ನಿನಗೆ. ಆ ಟಿ ಶರ್ಟ್ ಹುಡ್ಕೋಕ್ಕೆ ಇಷ್ಟೊತ್ತು ಬೇಕಾಯ್ತಾ ನಿನಗೆ? ನನಗೆ ಹೇಳ್ತಾ ನೋಡಿ ಗೈಸ್ ನೋಡ್ಕೊಳ್ಳಿ ಗೈಸ್, ಯಾರು ಟೈಮ್ ತಗೊಂಡು ರೆಡಿ ಆಯ್ತಾರೆ ಅಂತ ಈಗ ಪ್ರೂಫ್ ಸಿಗ್ತಾ ನಿಮಗೆ? ನಮ್ಮ ಹತ್ರ ಇರೋದು ಇಷ್ಟೇ ಅಪ್ಪ. ನಮ್ಮ ಹತ್ರ ಇನ್ನಷ್ಟೇ ನೀನು ಅಷ್ಟು ಬೇಜಾರು ಮಾಡ್ಕೊಂತೀಯ ಅಂದರೆ ಇಲ್ಲಿ ಅಲ್ಲಿ ಹಾಕೊಡು ಎಲ್ಲ ಲೆಕ್ಕ ಹಾಕು. ಆದ್ರೂ ನಾನು ಯೂಸ್ ಮಾಡೋದೆಷ್ಟು ಎಲ್ಲ ಅವ್ರ ಹತ್ರ ವಾದ ಮಾಡೋಕ್ಕಾಗಲ್ಲ. ವಾದ ಮಾಡೋದಕ್ಕಿಂತ ತೆಪ್ಪಗಿರೋದು ಬೆಟರು. ಸೊ ಇವಾಗ ನಾವು ಹೊರಟಿದ್ದೀವಿ ಎಲ್ಲಿಗೆ? ಪಾರ್ಟಿ ಹಾಲ್ ಹತ್ರ, ಅದೇ ಫಂಕ್ಷನ್ ವೆನ್ಯೂ ಹತ್ರ ಹೋಗ್ತಾ ಇದ್ದೀವಿ. ಮ್ಯಾನೇಜರ್ ಬಂದಿದ್ದಾರಂತೆ. ಫುಡ್ ಮೆನು ಡಿಸ್ಕಸ್ ಮಾಡಿಕೊಂಡು ಪ್ರೈಸ್ನೆಲ್ಲ ಫೈನಲೈಸ್ ಮಾಡಿಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಲಿಸ್ಟ್ ಹಾಕ್ಕೊಂಡು ಕಳಿಸಿದ್ವಿ ಮೊನ್ನೆನೇ. ಅದರಲ್ಲಿ ಅದೇ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿಕೊಂಡು ಎಲ್ಲ ಮಾಡ್ಕೊಳ್ಳೋಣ. ಫೇಸ್ ಟು ಫೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದೆಲ್ಲ ಫೋನಲ್ಲಿ ಅಷ್ಟು ಚೆನ್ನಾಗಿರಲ್ಲ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಬೆಳಗ್ಗೆಯಿಂದ ಕಂಪ್ಲೀಟ್ ರೆಸ್ಟಲ್ಲಿದ್ದೆ ನಾನು. ಪುನಃ ಯಾಕೋ ಕಾಲು ರಾತ್ರಿ ಮನು ಮಾಡಿರೋ ಎಡವಟ್ಟು. ಮಿಡ್ ನೈಟಲ್ಲಿ ಯಾವಾಗಲೂ ಎದ್ದಾಗ ಏನು ಮಾಡಿದ್ದಾರೆ, ಶೆಕೆ ಆಗ್ತಿದೆ ಅಂತ ಫ್ಯಾನ್ನ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ನನಗೆ ಫ್ಯಾನ್ ಗಾಳಿ ಆಗಲ್ಲ, ಲೈಟಾಗಿ ಹಾಕ್ಕೊಂಡಿರ್ತೀನಿ. ನಂಬರ್ 1ಗೆ ಮಾತ್ರ ಹಾಕಿರ್ತೀನಿ ಅದನ್ನು. ಮೈಲ್ಡಾಗಿ ಗಾಳಿ ಬರ್ತಾಯಿದ್ರೆ ಶೆಕೆ ಅನಿಸಲ್ಲ ಅಂತ ಅಂದ್ಬಿಟ್ಟು ಇವರು 2ಕ್ಕೋ 3ಕ್ಕೋ ಹಾಕ್ಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ದೇಳಕ್ಕೆ ಹೋಗ್ತಿದ್ರೆ ನನಗೆ ಆಗ್ತಾನೇ ಇಲ್ಲ. ನನ್ನ ಮೈ ಮೇಲೆ 10 ಜನ ಇದ್ದಾರೇನೋ ಅನ್ನೋಷ್ಟು ಮೈ ಭಾರ ಆಗೋಗ್ಬಿಟ್ಟಿದೆ ನನಗೆ. ಜಾಸ್ತಿ ಲೆಫ್ಟ್ ಸೈಡಿಗೆ ಮಲ್ಕೊಂತೀನಿ ಇವಾಗ. ಡಾಕ್ಟ್ರು ಅಡ್ವೈಸ್ ಮಾಡಿರೋದೆ ನನಗೆ ಆದಷ್ಟು ಲೆಫ್ಟ್ ಸೈಡಿಗೆ ಮಲ್ಕೊಳ್ಳಿ ನೀವು ಅಂತ. ಸೊ ಹಂಗಾಗಿ ರೈಟ್ ಸೈಡ್ಗೆ ಕಿವಿಗೆ ಜಾಸ್ತಿ ಗಾಳಿ ಹೋಗಿದೆ. ಫುಲ್ ಪೈನ್ ಆಗೋಗ್ಬಿಟ್ಟಿದೆ ಕಿವಿ ನನಗೆ. ಬೆಳಗ್ಗೆ ಎಷ್ಟು ಗಂಟೆ ಎದ್ದಿದ್ದು ನಾನು? ಯೂಶಲಿ 9 ಕಾಲ್ಗೆ ಎದ್ದೇಳ್ತಿದ್ದವಳು
ಇವತ್ತಿಲ್ಲ 10 ಗಂಟೆಗೇನೋ ಎದ್ದೆ, ಅದು ಫೋರ್ಸ್ಫುಲಿ ಎದ್ದೆ 10 ಗಂಟೆಗೆ. ಇನ್ನು ಬ್ರೇಕ್ಫಾಸ್ಟಿಗೆಲ್ಲ ಲೇಟಾಗಿ ಹೋಗ್ಬಿಡತ್ತಲ್ಲ ಅಂದ್ಕೊಂಡು ಬ್ರೇಕ್ಫಾಸ್ಟ್ ತಿಂದೊಳೆ ಹೋಗಿ ಪುನಃ ಹೋಗಿ ಮಲ್ಕೊಂಡು ಎದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸಿದೆ. ನನಗೆ ಬಾಡಿ ಪೇಯ್ನ್ ಎಲ್ಲ ಕಮ್ಮಿ ಆಗಿದೆ. ಪೇಯ್ನ್ ಅನ್ನೋದಕ್ಕಿಂತ ಬಾಡಿ ವೆಯ್ಟು ಕಮ್ಮಿ ಅನಿಸ್ತಾ ಇದೆ. ಫುಲ್ ಕಾಲೆಲ್ಲ ಸ್ವೆಲ್ಲಿಂಗ್ ಬಂದ್ಬಿಟ್ಟಿತ್ತು ಆ ಫ್ಯಾನ್ಗಳಿಗೆ. ಅದು ಎಲ್ಲ ಪರವಾಗಿರಲಿಲ್ಲ. ಆಮೇಲೆ ಮಧ್ಯಾಹ್ನ ಎದ್ದು ಇವತ್ತು ಫಿಶ್ ತರಿಸ್ದೆ. ಸ್ಯಾಟರ್ಡೆ ಎಲ್ಲ ಇನ್ನೇನು ಫಿಶ್ ಕರಿ ಎಲ್ಲ ಬೇಗ ಆಗ್ಬಿಡತ್ತಲ್ಲ ಅಂದ್ಕೊಂಡು ಎದ್ದು ಅಡುಗೆ ಮಾಡ್ಕೊಂಡು ಊಟ ಮಾಡಿದೆ. ಸ್ವಲ್ಪ ಹೊತ್ತಿನಿಂದ ಒಂದು ಹಾಫ್ ಆನ್ ಅವರ್ ನಿಂತಿದೆ ಅಷ್ಟೇ ಅಪ್ಪ. ಅಷ್ಟೇ ಟೈಮ್ ತೊಗೊಳೋದದ್ದು ಫಿಶ್ ಕರಿ ಮತ್ತು ಫಿಶ್ ಫ್ರೈಗೆ. ಅಷ್ಟಕ್ಕೇ ಕಾಲು ಸ್ವೆಲ್ಲಿಂಗ್ ಬಂತು. ಅದಕ್ಕೆ ಇವತ್ತು ಇಷ್ಟೊತ್ತು ಕೂತ್ಕೊಂಡು ಇದು ಮಾಡ್ತಾ ಇದ್ದೆ. ಈಗ ಅಷ್ಟೊತ್ತಿಗೆ ಅಲ್ಲಿ ವೆನ್ಯೂಯಿಂದ ಕಾಲ್ ಬಂತು, ಸರ್ ಬಂದಿದ್ದೀನಿ ಬನ್ನಿ ಅಂತ. ಅವ್ರ ಮ್ಯಾನೇಜರ್ ಇಲ್ಲಿರಲ್ಲ ರೆಗ್ಯುಲರ್ ಆಗಿ, ಅವ್ರದ್ದು ಡಿಫ್ರೆಂಟ್ ಬ್ರಾಂಚಸ್ ಇರುತ್ತಲ್ಲ, ಇರ್ತಾರೆ. ಸೊ ಅದಕ್ಕೆ ಹೋಗಿ ಬರೋಣ ಅಂದ್ಕೊಂಡು ಹೊರಟಿದ್ದೀವಿ. ಆಯ್ತಪ್ಪ ರಜಾ? ಸುಂದ್ರಾಂಗ ನೀನು 2 ನಿಮಿಷ ನಾನು ಡ್ರೆಸ್ ಹಾಕೊಂಡು ರೆಡಿಯಾಗಿ ನಿಂತಿದ್ದೀನಿ. ಇವರು ನೋಡಿ ಒಂದು ವಿಡಿಯೋ ಮಾಡಿ 1.5 ನಿಮಿಷ ಆಗಿಲ್ಲ. ಏನು 1.5 ನಿಮಿಷ ಆಗಿಲ್ಲ? 1.5 ನಿಮಿಷ ನಾವು ರೆಡಿ ಆಗಿದ್ದೀವಿ. ಆಯಿತು. ಆ ಪರ್ಫ್ಯೂಮ್ ಹೊಡ್ಕೋಬೇಡ ಅಂತ ಎಷ್ಟು ಸರಿ ಹೇಳ್ತೀನಿ. ಯಾರು ಹೊಡ್ಕೊಂಡು ಬರ್ತೀಯ ನೀನಲ್ವಾ? ನಗದು ನೋಡು. ನೀನು ಬಾ, ಬೇರೆ ಗಾಡೀಲಿ ಬಾ, ನಾನು ಬೇರೆ ಗಾಡೀಲಿ ಬರ್ತೀನಿ. ಆಗಲ್ಲ ನನಗೆ ಪರ್ಫ್ಯೂಮ್ ಸ್ಮೆಲ್ನೇ ತಗೊಳಕ್ಕಾಗಲ್ಲ ನನಗೆ. ಅವರು ಕದ್ದು ಮುಚ್ಚಿ ಹೊಡ್ಕೊಂಡು ಬಂದರೂ ನನಗೆ ಗೊತ್ತಾಗೋಗ್ಬಿಡತ್ತೆ. ಬಾಕಿ ಅಂತ ಇದ್ದಾಗ ನನಗೂ ಇಷ್ಟ, ಬಟ್ ಇವಾಗ ಹಿಡಿಸ್ತಾ ಇಲ್ಲ. ಅದು ತುಂಬ ಸ್ಟ್ರಾಂಗ್ ಸ್ಮೆಲ್ ಬರುತ್ತಲ್ಲ, ಗಿಡಿನೆಸ್ ಬಂದಂಗೆ ಆಗುತ್ತೆ ನನಗೆ. ಸರಿ ಹೋಗಿ ಬರೋಣ ಅಂತ. ಸೊ ಹಿಂಗೆ ಹಾಲ್ ವೆನ್ಯೂ ಬುಕ್ ಮಾಡೋಕ್ಕೆ ಬಂದ್ವಾ? ಐ ಮೀನ್ ಏನಂತಾರೆ, ವೆನ್ಯೂಗೆ ಬಂದಿದ್ದು. ವೆನ್ಯೂಯಿಂದ ಈಗ ಹೋಗ್ತಾ ಇರ್ಬೇಕಾದ್ರೆ ಐಬ್ಯಾಕ್ ಹೋಗಿ ಬಂದಿದ್ದು. ಐಸ್ ಕ್ರೀಮ್ ಅಂಗಡಿ ನೋಡ್ತಿದ್ದಂಗೆ ಮಂಜು ರೆಡಿ ತಿನ್ಕೊಂಬರೋಣ ಅಂತ. ಏನಾಯಿತು? ಇಲ್ಲಿ ನೋಡ್ಬೋದು, ಇದು ಫ್ಲೇವರ್ಸ್ಗಳು ಕಾರ್ನರ್ ರೋಸ್ಗೂ ಇಲ್ಲಿಗೂ ಭಾಳ ಡಿಫ್ರೆನ್ಸ್ ಇದೆ. ಈಗ ನಾವು ಏನು ಹೇಳ್ತೀವಿ ಅದನ್ನು ಕೊಡ್ತಾರಂತೆ. ಕಾರ್ನರ್ ರೋಸು ಬೇಕಾದ್ರು ನಮಗೆ. ಈಗ ಮಂಜು ಅವ್ರು ಬಂದರು, ಅದಕ್ಕೆ ಏನೇನು ಟಾಪಿಂಗ್ ಹಾಕ್ಸ್ತಾರೆ ನೋಡೋಣ. ಏನು ಹಾಕ್ಸಿದ್ಯಪ್ಪ ಟಾಪಿಂಗು? ಅದೇ ನೋಡ್ತಾ ಇದ್ದೀನಿ. ಅದೇನದು? ಇದು ನಟ್ಸ್ ಅಲ್ವಾ ಅದು? ಆಲ್ಮಂಡ್ ನಟ್ಸ್ ಹಾಕ್ಬಿಡ್ಲಾ? ಆಲ್ಮಂಡ್ ನಟ್ಸ್ ಒಂದು. ಸಿರಪ್ ಯಾವ್ದು ಹಾಕ್ತೀಯಾ? ಚಾಕ್ಲೇಟ್ ಸಿರಪ್ ಹಾಕ್ಸ್ಬಿಡು ನನಗೆ. ನೀನು ಚಾಕ್ಲೇಟ್ ಸಿರಪ್? ಹಾಂ ಯಾವುದಕ್ಕೆ? ಆಲ್ರೆಡಿ ಇದೆಯಲ್ಲ ಅದೇ. ಅದರಲ್ಲಿ ಇದೆಯಾ? ಹಂಗಾರೆ ಬೇಡ. ಇದು ಹಾಕ್ಬಿಡು. ಇದಕ್ಕೆ ಮಾತ್ರ ಟಾಪ್ ಸಿರಪ್ ಹಾಕ್ಸ್ಬಿಡು ಯಾವ್ದಾದ್ರು ಒಂದು. ಇದು ಹಾಕಿಸ್ಲಾ? ಏನು ಸ್ಟ್ರಾಬೆರಿ ಬೇಡ, ಕ್ಯಾರಮಲ್ ಬೇಡ. ಅದು ಬಿಟ್ಟರೆ ಮ್ಯಾಂಗೋ ಬಿಟ್ಟರೆ ಇನ್ನೇನಿದೆ? ನಂದು ಬೇಡ, ಹಂಗೆ ಕೊಟ್ಬಿಡಪ್ಪ, ನಾನು ತಿನ್ಕೊಂತೀನಿ. ನಿನಗೆ ಟಾಪಿಂಗ್ ಬೇಡಪ್ಪ, ಅದು ರೆಡಿ. ಹೌದು, ನಾನು ತಗೊಂತ ಇದ್ದೀನಿ. ಹನಿ ಬೇಡ, ಅದರಲ್ಲಿ ಇದೆಯಲ್ಲ ಆಲ್ರೆಡಿ ಹನಿ. ಅವಕಾಡೋ ಅಂಡ್ ಹನಿ ತಾನೇ ಇದು. ಮತ್ತು ಅದ್ರ ಮೇಲೆ ಪುನಃ ಹನಿ ಏನಕ್ಕೆ? ಮ್ಯಾಂಗೋ ಸಿರಪ್ಪ. ಆಯಿತಾ? ಸಮಾಧಾನ ಆಯಿತಾ? ಸಮಾಧಾನ. ಅವ್ರ ಹನಿ ಆಲ್ರೆಡಿ ಇದೆ, ಪುನಃ ಹನಿ ಹಾಕಿಸ್ಕೊಳ್ಳಿ ಅಂದರೆ ಒಂದೇ ಆಗುತ್ತೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.